ಇವಾಗ ಮಾವಿನ ಹಣ್ಣನ್ನು ರುಬ್ಕೊಂಬಂದಿದ್ದೀನಿ, ಏಲಕ್ಕಿ ಮತ್ತು ಮಾವಿನ ಹಣ್ಣು. ಇದನ್ನು ಕಸ್ಟರ್ಡ್ ಪೌಡ್ರದ್ದು ಹಾಲಿನಲ್ಲಿ ಹಾಕಿ ಮಿಕ್ಸ್ ಮಾಡಿತ್ತಲ್ವ ಅದರಲ್ಲಿ ಹಾಕಿ ಮಿಕ್ಸ್ ಮಾಡೋಣ. ಇವಾಗ ಇದನ್ನು ಕಸ್ಟರ್ಡ್ ಇದನ್ನು ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಸೇರಿಸ್ಬಿಡೋಣ. ಇದಕ್ಕೆ ಸ್ವಲ್ಪ ನಮಗೆ ಬೇಕಾದರೆ ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಕಿ ಮಿಕ್ಸ್ ಮಾಡೋಣ. ಇದು ಒಂಚೂರು ಭಾಳ ಗಟ್ಟಿನೂ ಆಗಬಾರ್ದು, ಭಾಳ ನೀರು ಥರನೂ ಆಗಬಾರ್ದು, ಆ ಥರ ದೋಸೆ ಹಿಟ್ಟಿನ ಥರ ಆಗಬೇಕು. ಮಿಕ್ಸ್ ಮಾಡಿ ಒಂದು 2 ನಿಮಿಷ ಅಷ್ಟೇ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ. ಇದು ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಅಲ್ಲಿವರೆಗೂ ಸ್ವಲ್ಪ ಮುಂಚೆ ಸ್ವಲ್ಪ ಸಕ್ಕರೆ ನೋಡೋಣ, ಕಡಿಮೆ ಆಗಿದರೆ ಸ್ವಲ್ಪ ಈಗ ಹಾಕ್ಕೋಬೋದು. ಇದನ್ನು ಸ್ವಲ್ಪ ಈ ಥರ ದೋಸೆ ಹಿಟ್ಟಿನ ಹದದಲ್ಲಿ ಬಂದ ತಕ್ಷಣ ನಾವು ಈಗ ಎಲ್ಲ ಕ್ಲಿಯರಾಗಿ ಫುಲ್ಲೆಲ್ಲ ಕುಕ್ ಆದಿಂದ ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡೋಣ. ಈಗ ನಾನು ಆಗಲೇ ಮಾವಿನ ಹಣ್ಣಿಂದು ಸಿಪ್ಪೆ ರೌಂಡ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಅದನ್ನು ಈ ಥರ ಮಣ್ಣಿನ ಲೋಟ ಇದು ಈ ಥರ ಮಣ್ಣಿನ ಲೋಟ ಇರುತ್ತೆ, ಅದರಲ್ಲಿ ಇದನ್ನು ಈ ಥರ ಕೂಡಿಸ್ಬೇಕು. ಕೂಡಿಸಿ ಒಂದು ಗ್ಲಾಸಲ್ಲೂ ಹಾಕಿ ತೋರಿಸ್ತೀನಿ, ಒಂದು ಇದರಲ್ಲಿ ಹಾಕಿ ತೋರಿಸ್ತೀನಿ. ಫಸ್ಟ್ ಇದರಲ್ಲಿ ಹಾಕ್ತೀನಿ. ಈಗ ಇದು ತಣ್ಣಗಾಗಿದೆ ಅಲ್ವಾ, ಇದನ್ನು ಹುಷಾರಾಗಿ ಈ ಥರ ಸ್ಪೂನ್ಲೆ ಅಥವಾ ಈ ಥರ ಹಾಕಬೇಕು. ಫುಲ್ ಕಂಪ್ಲೀಟ್ ಮಾಡಬೇಕು. ಅದ್ರಾಗೆ ಈಗ ಸ್ವಲ್ಪ ಮೇಲೆ ಗಾರ್ನಿಷಿಗೆ ಬಾದಾಮಿ, ಗೋಡಂಬಿ ಹಾಗೆ ಒಂದು ಪಿಸ್ತಾ 2 ಪಿಸ್ತಾ ಹಾಕಿಬಿಟ್ಟು ಅದಕ್ಕೆ ಇದರ ಮೇಲಿಂದ ಕ್ಯಾಪ್ ಇರುತ್ತಲ್ವ ಅದನ್ನು ನಾನು ಕಟ್ ಮಾಡಿ ಚೆಲ್ಬಿಟ್ಟೆ. ಅದ್ರ ಬದಲಾಗಿ ಸಿಪ್ಪೆನ ಈ ಥರ ರೌಂಡ್ ಕಟ್ ಮಾಡಿಕೊಂಡು ಇದನ್ನು ಈ ಥರ ಕ್ಲೋಸ್ ಮಾಡಿಬಿಟ್ಟು ಫ್ರೀಜರಲ್ಲಿ 6 ಗಂಟೆವರೆಗೂ ಇಡಬೇಕು. ಈಗ ಒಂದು ಹಣ್ಣಿನಲ್ಲಿ ಹಾಕಿದ್ದೀನಿ. ಈಗ ಒಂದು ಗ್ಲಾಸ್ ಇದೆ, ಅದರಲ್ಲೇ ಹಾಕಿ ತೋರಿಸ್ತೀನಿ. ಸ್ವಲ್ಪ ಮಾವಿನ ಹಣ್ಣು ಪೀಸನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕಸ್ಟರ್ಡ್ ಎತ್ತಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಬಿಡ್ತೀನಿ. 2 ಸ್ಪೂನಷ್ಟು ಫಸ್ಟ್ ಮ್ಯಾಂಗೋ, ಆಮೇಲೆ 2 ಸ್ಪೂನಷ್ಟು ಕಸ್ಟರ್ಡ್ ಹಾಕಿದ್ದೀನಿ. ಆಮೇಲೆ ಇದು ಫುಲ್ ಹಾಕಿಬಿಟ್ಟು ಕ್ಲೋಸ್ ಮಾಡೋಣ. ಈಗ ಸ್ವಲ್ಪ ಗಾರ್ನಿಷಿಗೆ ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಕಿದ್ದೀನಿ. ಹಾಗೆ ಅಲ್ಲೊಂದು ಇಲ್ಲೊಂದು ಮಾವಿನ ಹಣ್ಣಿನ ಪೀಸನ್ನ ಸೇರಿಸ್ಕೊಳ್ಳೋಣ. ಗಾರ್ನಿಷ್ ಇದಷ್ಟೇ. ಈಗ ರೆಡಿಯಾಗಿದೆ. ಇದನ್ನು 6 ಅವರ್ಸು ಫ್ರೀಜರಲ್ಲಿ ಇಡೋಣ. ಈಗ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇದನ್ನು 4 ಗ್ಲಾಸನ್ನು ಫ್ರೀಜರಲ್ಲಿ 6 ತಾಸು ಇಡ್ತೀನಿ. 6 ತಾಸು ಆದ ತಕ್ಷಣ ತೋರಿಸ್ತೀನಿ. ಇದನ್ನು ಈಗ ಫ್ರೀಜರಲ್ಲಿ ಇಡೋಣ. ಈಗ ಫ್ರೀಜರಲ್ಲಿ 6 ತಾಸು ಎಲ್ಲ 4 ಗ್ಲಾಸನ್ನು ಇಟ್ಟಿದ್ದೀವಿ. 6 ತಾಸು ಆದ ತಕ್ಷಣ ತೋರಿಸ್ತೀನಿ. ಈಗ ಫ್ರೀಜರಲ್ಲಿ ಇಟ್ಟಿದ್ದೀವಿ. 6 ತಾಸು ಆದ ತಕ್ಷಣ ಅದು ಹೇಗಾಗಿರ್ತೈತೆ ಅಂತಂದು ನಾನು ನೆಕ್ಸ್ಟ್ ಸೆಕೆಂಡ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಗಾಯ್ಸ್.